ಈಗಾಗಲೇ ಟೈಮ್ ಬಹಳ ಆಗಿದೆ. ತಮ್ಮೆಲ್ಲರಿಗೂ ಕೇಳೋದಿಷ್ಟ, ತಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು ಚುನಾವಣೆಯಲ್ಲಿ ನನಗೊಂದು ಎದುರು ನಿಂದಿರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ತಮ್ಮ ಎಲ್ಲರಿಗೂ ಕಳಕಳಿಯಿಂದ ಕೇಳೋದಿಷ್ಟ, ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋ ಮುಖಾಂತರ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಸರ್ವಧರ್ಮ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕೂಡ ಜಾತಿ ಧರ್ಮ ಭೇದವನ್ನು ಮಾಡಿಲ್ಲ. ಈ ಒಂದು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ, ಎಲ್ಲ ವರ್ಗಕ್ಕೆ, ಎಲ್ಲ ಸಮಾಜಕ್ಕೆ, ಎಲ್ಲ ಧರ್ಮಕ್ಕೊಂದು ಒಳ್ಳೆಯದಾಗೋ ದೃಷ್ಟಿಯಿಂದ ನಮ್ಮ ನಾಯಕರು ಎಲ್ಲರೂ ಕೂಡ ಹೋರಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿ ವಿಧಾನಸಭಾ ಚುನಾವಣೆಗಿಂತ ಮುಂಚೆ 5 ಗ್ಯಾರಂಟಿಗಳನ್ನು ನಮ್ಮ ರಾಜ್ಯದ ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿದ್ದು, ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ 5 ಗ್ಯಾರಂಟಿಗಳನ್ನು ಸುಮಾರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ 10 ತಿಂಗಳಲ್ಲಿ 5 ಗ್ಯಾರಂಟಿಗಳ ಪೂರ್ಣವನ್ನು ಮಾಡಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಪ್ರತಿಯೊಂದು ಮನೆ ಬಾಗಿಲಿಗೆ ಮುಟ್ಟುವಂಥ ಕೆಲಸ ನಮ್ಮ ನಾಯಕರೆಲ್ಲರೂ ಕೂಡ ಮಾಡಿದೀವಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿ ಈ ಒಂದು ವೇದಿಕೆ ಮೇಲಿದ್ದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ನಾಯಕರು ಈ ಒಂದು ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆ ಎದುರಿಸ್ತಿದ್ದೀವಿ. ಈ ಒಗ್ಗಟ್ಟು ಈ ಕಾಂಗ್ರೆಸ್ ಪಕ್ಷದ ಗೆಲುವಿಗಷ್ಟೇ ಅಂತಲ್ಲ, ಈ ಒಂದು ಕ್ಷೇತ್ರದ ಪ್ರತಿಯೊಂದು ಜನರಿಗೆ ಒಂದು ಹಿತದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡುವ ಒಂದು ಒಳ್ಳೆ ಕೆಲಸ ಮಾಡೋದು ಹಿತದೃಷ್ಟಿಯಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆ ಮಾಡ್ತಿದ್ವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ತಮ್ಮೆಲ್ಲರಿಗೂ ಕೇಳ್ಕೋದಿಷ್ಟ, ತಾವೆಲ್ಲರೂ ಮತ ಬಾಂಧವರು ಬಹಳ ಪ್ರಜ್ಞಾವಂತರಾಗಿರಿ. ಸುಮಾರು 20 ವರ್ಷ ಈ ಒಂದು ಕ್ಷೇತ್ರದ ಬಿಜೆಪಿ ಪಕ್ಷದ ಬಾವುಟ ಇಲ್ಲಿ ಹಾರಿಸಲಿಕ್ಕೆ ಬಹಳಷ್ಟು ಜನ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ತಾವೆಲ್ಲರೂ ಆಶೀರ್ವಾದ ಮಾಡಿದ್ರು ಕೂಡ ಯಾವಾಗಲೂ ಬಿಜೆಪಿಯವರು, ಪ್ರಹ್ಲಾದ್ ಜೋಶಿಯವರು ಈ ಕ್ಷೇತ್ರದ ಜನರ ಒಂದು ಕಷ್ಟವನ್ನು ಕೇಳಲಿಕ್ಕೆ ಯಾವಾಗಲೂ ಕೂಡ ಮುಂದಾಗಲಿಲ್ಲ. ಅದೇ ರೀತಿ ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಒಂದು ಭಾಗದಲ್ಲಿ ಕಳಸಾ ಬಂಡೂರಿ ಯೋಜನೆ ಬಹಳ ಪ್ರಮುಖವಾದ ಬೇಡಿಕೆ ನಮ್ಮ ರೈತರದಾಗಿರ್ಬೋದು. ಹುಬ್ಬಳ್ಳಿ ಧಾರವಾಡಿನ ಕುಡಿಯ ನೀರಿನ ಸಮಸ್ಯೆಗಾಗಿ ಇಲ್ಲೆಲ್ಲ ನಾಯಕರು, ಎಲ್ಲ ಮತ ಬಾಂಧವರು, ಎಲ್ಲ ಜನರು ಬಹಳ ಒಂದು ಕಷ್ಟದಿಂದ ಇದ್ದರೂ ಕೂಡ ಏನು ಮಹಾರಾಷ್ಟ್ರದಲ್ಲಿ, ಗೋವಾದಲ್ಲಿ ಮತ್ತು ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಯಾವಾಗಲೂ ಅವರೊಂದು ಧ್ವನಿ ಎತ್ತಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಬಂಧುಗಳೇ. ತಮ್ಮೆಲ್ಲರಿಗೂ ಕಳಕಳಿಯಿಂದ ವಿನಂತಿಸ್ಕೊತೀನಿ, ತಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋ ಮುಖಾಂತರ ತಾವೆಲ್ಲರೂ ಆಶೀರ್ವಾದ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ 1-2 ಮಾತು ಮುಗಿಸ್ತೀನಿ ಬಂಧುಗಳೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.